Question number 48. Take him home, give him the things he likes, indulge him ಅಂತ ಹೇಳ್ತಾರೆ. ಓಕೆ, ಸೊ ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್ ಅಂತ ಹೇಳಿರೋಂಥದ್ದು. ಇದನ್ನು ಕೂಡ 6th ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡ್ಬೋದು. ಹೂ ಸೆಡ್ ದ ಅಬೌವ್ ಸ್ಟೇಟ್ಮೆಂಟ್, ಇದನ್ನೇ ಯಾರು ಹೇಳಿದ್ರು. ಹೂ ಡಸ್ ಹಿಮ್ ರೆಫರ್ ಟು, ಇದರಲ್ಲಿ ಹಿಮ್ ಅಂತ ಕೊಟ್ಟಿದ್ದಾರೆ, ಟೇಕ್ ಹಿಮ್ ಹೋಮ್ ಅಲ್ವಾ. ಹಿಮ್ ಅಂದ್ರೆ ಯಾರು ಅಂತ ಕೇಳ್ತಾರೆ. ವೈ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್, ಹಾಗಾದ್ರೆ ಈ ತರ ಯಾಕೆ ಹೇಳಿದ್ರು, ಕಾರಣ ಏನು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಸೊ ವಿಲ್ ಸಿ ದ ಆನ್ಸರ್ ನಾವು. ಲುಕ್ ಎಟ್ ದ ಆನ್ಸರ್ ನಾವು. The doctors who were treating Anant said the above statement. ಅನಂತನನ್ನ ಚಿಕಿತ್ಸೆ ಮಾಡ್ತಾ ಇದ್ದಂತಹ ವೈದ್ಯರು ಈ ಮಾತನ್ನ ಹೇಳ್ತಾರೆ ಮಕ್ಕಳೇ. ಹಿಮ್ ರೆಫರ್ಸ್ ಟು, ಹಿಮ್ ಅಂತಂದ್ರೆ ಅನಂತ್ ಇಲ್ಲಿ. ಓಕೆ, ಸೊ Anant's condition grew worse with each passing day and the doctors knew that the boy had not many days to live. ಹಾಗಾಗಿ ಅವರು ಈ ವಾಕ್ಯವನ್ನ ಹೇಳ್ತಾರೆ. ಅನಂತನ ಕಂಡೀಷನ್, ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇತ್ತು. ಅದೇ ರೀತಿ ಡಾಕ್ಟರ್ಸ್ಗೆ, ಅವನ್ನ ಟ್ರೀಟ್ ಮಾಡ್ತಾ ಇರುವಂತ ಡಾಕ್ಟರ್ಸ್ಗೆ ಗೊತ್ತಿತ್ತು ಆತ ಇನ್ನು ಹೆಚ್ಚಿಗೆ ದಿನ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ಟೇಕ್ ಹಿಮ್ ಹೋಮ್, ಗಿವ್ ವಾಟ್ ಎವರ್ ಹಿ ವಾಂಟ್ಸ್ ಅಂತ ಅವರು ಹೇಳ್ತಾರೆ.